ಬಿಕೆ ಹರಿಪ್ರಸಾದ್ ಅವರು ಕೊಟ್ಟಿರುವಂತಹ ಹೇಳಿಕೆ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ಗೋದ್ರಾ ರೀತಿಯಾದಂತಹ ಘಟನೆ ಮರುಕಳಿಸಬಹುದು ಅನ್ನುವಂತಹ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡೋದಕ್ಕೆ ನಿರಾಕರಿಸಿದ್ದಾರೆ. ಊಹಾಪೋಹದ ಹೇಳಿಕೆಗೆ ನಾನು ಪ್ರತಿಕ್ರಿಯಿಸುವುದಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಅನುಮಾನಗಳಿಗೆಲ್ಲ ನಾನು ಉತ್ತರವನ್ನ ಕೊಡುವುದಿಲ್ಲ ಅಂತ ಹೇಳಿ ತಿಳಿಸಿದ್ದಾರೆ. ಗೋದ್ರಾ ದುರಂತದಂತೆ ಮತ್ತೊಮ್ಮೆ ಆಗಬಹುದು ಅನ್ನುವಂತಹ ಹೇಳಿಕೆಯನ್ನ ಬಿಕೆ ಹರಿಪ್ರಸಾದ್ ಕೊಟ್ಟಿದ್ರು. ಆ ಹೇಳಿಕೆಗೆ ಪ್ರತಿಕ್ರಿಯಿಸೋಕೆ ನಿರಾಕರಿಸಿದ್ದಾರೆ. ಯಾರು ಅನುಮಾನಗಳು ತಾನೆ ಸರ್? ಅನುಮಾನಗಳಿಗೆಲ್ಲ ಉತ್ತರ ಕೊಡಲ್ಲ ಸರ್. ಬಿಕೆ ಹರಿಪ್ರಸಾದ್ ಹೇಳಿರೋದು ಅನುಮಾನಗಳಿಗೆ ಉತ್ತರ ಕೊಟ್ಟರೆ ಪ್ರಯೋಜನ ಇಲ್ಲ. ಊಹೆಗಳಿಗೆ ಅನುಮಾನಗಳಿಗೆ ಈ ಬಗ್ಗೆ ಮಾತನಾಡೋದಕ್ಕೆ ಬಿಜೆಪಿಯ ಮುಖಂಡರಾದಂತಹ ಎಂಪಿ ರೇಣುಕಾಚಾರ್ಯ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಬಿಕೆ ಹರಿಪ್ರಸಾದ್ ಅವರು ಕೊಟ್ಟಿರುವಂತಹ ಹೇಳಿಕೆ ತಮ್ಮ ಗಮನದಲ್ಲಿದೆ ಅಂತ ಭಾವಿಸ್ತೀನಿ. ಏನ್ ಹೇಳ್ತೀರಿ ಸರ್ ಈ ಹೇಳಿಕೆಗೆ? ಬಿಕೆ ಹರಿಪ್ರಸಾದ್ ಕೊಟ್ಟಿರ್ತಂತ ಹೇಳಿಕೆ ಸಂಪೂರ್ಣ ಗಮನಿಸಿದ್ದೇನೆ. ನಾನು ಮೊದಲನಾಗಿ ಅವ್ರಿಗೆ ಹೇಳ್ತಿರೋದು, ತತ್ಕ್ಷಣ ಬಹಿರಂಗವಾಗಿ ಜನರ ಕ್ಷಮೆ ಕೇಳಬೇಕು, ಹಿಂದೂಗಳ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಕೇವಲ ಮತಕ್ಕೋಸ್ಕರ ತಮ್ಮನ್ನು ತಾವು ಮಾರಾಟ ಮಾಡ್ಕೊಳ್ತಕ್ಕಂಥ ವ್ಯಕ್ತಿಗಳು ಕಾಂಗ್ರೆಸ್ಸಿಗೆ ವಿಕೃತ ಮನಸ್ಸಿನವರು. ಇವರಿಗೆ ಸ್ವಾಭಿಮಾನ ಗೊತ್ತಿಲ್ಲ. ಇನ್ನೊಂದು ಕಡೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಸಂಪೂರ್ಣ ತಿರಸ್ಕೃತರಾಗಿದ್ದಾರೆ ಇವರು. ಹೈಕಮಾಂಡನ ವೈಲೇಸ್ಗೋಸ್ಕರ ಕಳೆದ 15 ದಿವಸ ಹಿಂದೆ ಬಿಜೆಪಿ ಬಗ್ಗೆ ಬ್ರಿಟಿಷರ್ ಬೂಟ್ ನೆಕ್ಕರ್ ಅಂತ ಹೇಳಿದರು. ಕಾಂಗ್ರೆಸ್ ಸಂಪೂರ್ಣ ಸಿದ್ದರಾಮಯ್ಯ ತಿರಸ್ಕಾರ ಮಾಡಿರಿ. ಏನಾದ್ರೂ ಮಾಡಿ ಹೈಕಮಾಂಡ್ ಗಮನ ಸೆಳೆಬೇಕಂತೇಳಿ ಇಂದ ಕೀಳ್ಮಟ್ಟ ಹೇಳಿಕೆ ಹೇಳ್ತಾರೆ. ಗೋದ್ರ ಘಟನೆಗೆ ಯಾರು ಕಾರಣ? ನರೇಂದ್ರ ಮೋದಿ, ಬಿಜೆಪಿ ಅಲ್ಲ. ಇಂದ ಕಾಂಗ್ರೆಸ್ಸಿನ ವಿಕೃತ ಮನಸ್ಸಿನಲ್ಲಿ ಬೆಂಕಿ ಹಚ್ಚಿದ್ರು. ಕಾಂಗ್ರೆಸ್ ಯಾವತ್ತೂ ಬೆಂಕಿ ಹಚ್ಚಿ ಕೆಲಸ ಮಾಡ್ತೇವೆನಾ? ಇವರು ಕತ್ತರಿಯಾಗಿ ಕೆಲಸ ಮಾಡಿದ್ರೆ. ಆದ್ರೆ ಭಾರತೀಯ ಜನತಾ ಪಾರ್ಟಿ, ಸಂಘ ಪರಿವಾರ ದಾರ ಸೂಚಿಯಾಗಿ ಧರ್ಮ ಒಂದೇ ಸಂಘರ್ಷ ಮಾಡ್ತಾರೆ. ಅದನ್ನ ಬೆಸೆಯತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರ ಮಂದಿರ ನಿರ್ಮಾಣ ಆಗಬೇಕು. ಎಷ್ಟು ವರ್ಷ, ಸಾವಿರಾರು ವರ್ಷ ಈ ಒಂದು ಕನಸು ನನಸಾಗ್ತದೆ. ಇವರು ಒಳ್ಳೆ ಮನಸ್ಸಿಂದ ಇದ್ರ ಬಗ್ಗೆ ಉಟ್ಕೊಳ್ಳೋದು ಪಕ್ಷಾತೀತವಾಗಿ ದೇಣಿಗೆ ಕೊಡೋರು. ಮೋದಿಯವರ ಹಣ ಅಥವಾ ಮತ್ತೊಬ್ಬರ ಹಣದಿಂದ ಆಗಿಲ್ಲ. ಈ ದೇಶದ ಪ್ರತಿಯೊಬ್ಬರು ಅವರು ದೇಣಿಗೆಯನ್ನು ಕೊಟ್ಟು ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಹೇಳಿ ಸುಂದರವಾದ ಒಂದು ಮಂದಿರ ಆಗಿದೆ. ಹಿಂದೂಗಳ ಒಂದು ಧರ್ಮ, ಸಂಸ್ಕೃತಿ, ಪರಂಪರೆ ಉಳಿಬೇಕಂದ್ರೆ ಇಂಥ ಮಂದಿರಗಳು ಬೇಕು. ಇಂಥರಿಂದಲೇ ಇವರು ಬಾಬ್ರಿ ಮಸೀದಿ ಆಗಿತ್ತು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ತಕ್ಷಣ ಹೇಳಿಕೆಯನ್ನು ವಾಪಸ್ ಬಿಡಬೇಕು, ಕ್ಷಮೆ ಕೇಳಬೇಕು. ಇಲ್ಲ ಅಂದ್ರೆ ರೇಣುಕಾಚಾರ್ಯ ಅವರೇ, ಅವ್ರು ಹೇಳ್ತಾ ಇರೋದು ಬಿಜೆಪಿ ಅವರಿಗೆ ರಾಮ ಮಂದಿರ ಮಾಡ್ಲೇಬೇಕು ಅಂತ ಇದ್ರೆ ಇದಕ್ಕಿಂತ ಮುಂಚೆನೆ ಮಾಡ್ತಾ ಇದ್ರು. ಎಲೆಕ್ಷನ್ ನ ಹಿಂದಿನ ಇನ್ನೇನ್ 2 ತಿಂಗಳು 3 ತಿಂಗಳು ಇದೆ ಅನ್ನೋ ವರ್ಗ ಅವ್ರು ಕಾಯ್ತಾ ಇರ್ಲಿಲ್ಲ. ಹಾಗಾಗಿ ಇದು ರಾಜಕೀಯ ಉದ್ದೇಶ ಅಂತ ಅವ್ರು ಹೇಳ್ತಿದ್ದಾರೆ. ಕರಸೇವಕರು ಒಂದು ಏನು ಬಾಬ್ರಿ ಮಸೀದಿಯನ್ನ ಧ್ವಂಸ ಮಾಡಿ ಕರಸೇವಕರು ಅಲ್ಲಿಂದ ಸುಪ್ರೀಂ ಕೋರ್ಟ್ ನಲ್ಲಿ ಕೊನೆಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಮೇಲೆ ನರೇಂದ್ರ ಮೋದಿ ಅವರು ಕಾನೂನಾತ್ಮಕವಾಗಿ ಇದನ್ನ ಬಗೆಹರಿಸಿ ನಮ್ಮ ಹಿಂದೂಗಳು ಟ್ರಸ್ಟಿ ಕೊಟ್ಟರು, ರಾಮ ಮಂದಿರ ಟ್ರಸ್ಟಿ ಕೊಟ್ಟರು. ರೈಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಮಾಜಿ ಸಚಿವರ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.